ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಶಾಖ ಯಾರು ಅನ್ನೋ ಸತ್ಯ ಗೊತ್ತಾಗಿ ಹೋಯ್ತಾ ಈ ಕಡೆ ಚಾರುಗೆ ಏನಾಯಿತು, ಮನೆಯವ್ರು ಎಲ್ಲರೂ ಮುಂದೆ ಸತ್ಯ ಹೇಳೋಕೆ ಮುಂದಾದ್ಲ ಚಾರು. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ಯಾವಾಗ ಬೇರೆ ವ್ಯಕ್ತಿಯ ಹೆಸರಲ್ಲಿ ಮಿಮಿಕ್ ಮಾಡಿ ಮಾತನಾಡಿದ್ರು ಆಗಲೇ ಹೆದ್ರಿ ಬೆಂಡಾಗಿ ಹೋಗ್ಬಿಟ್ಲು ವೈಶಾಖ. ತಕ್ಷಣ ಹೆದ್ರದ್ದೆ ಈ ಕಡೆ ಬಾಗ್ಲನ್ನ ತೆಗ್ಸಿದ್ದೆ ಒಮ್ಮಂದ ಮೇಲೆ ಹಾಗೆ ಮಾವ ಎಲ್ಲಿದ್ದಾರೋ ಭಿಕ್ಷೆ ಬೇಡ್ತಿದ್ದಾರೋ ಅಲ್ಲಿಗೆ ಹೋಗೇ ಬಿಟ್ಲು. ಈ ಕಡೆ ಗೊತ್ತಾಗೋಯ್ತು ಚಾರುಗೆ ಯಾಕೆ ಅಕ್ಕ ಹೋಗ್ತಿದ್ದಾಳೆ ಅಂತ. ಹಾಗಾಗಿ ಇಲ್ಲಿ ಅಕ್ಕ ಏನೂ ಇದೆ, ಒಮ್ಮೆಲೆ ಹೆದರ್ಕೊಂಡು ಈ ರೀತಿ ಹೋಗ್ತಿದ್ಯಾ ಅಂದರೆ ಖಂಡಿತ ಏನೂ ಇರಲೇಬೇಕು, ಅದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಅನ್ಕೋತಾಳೆ ಚಾರು. ಇದರ ಜೊತೆಗೆ ಅಲ್ಲಿ ಚಾರುಗಳು ಕಣ್ಣೀರು ಹಾಕ್ಕೊಂಡು ಭಿಕ್ಷೆನ ಬೇಡ್ತಿದ್ರೆ ವೈಶಾಖ ಬಂದಿದೆ, ಕೊಡಿ ನಾನು ಇನ್ನು ಮುಂದೆ ಭಿಕ್ಷೆ ಬೇಡ್ತೀನಿ ಅಂತಿದ್ದಾರೆ. ಏನಮ್ಮ ಮೊದಲನೇ ಸುಸಿ ಅಂತ ಒಪ್ಕೊಂಡಿದ್ದು ಪಾಪಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂಥದ್ರಲ್ಲಿ ಆಗ್ತಾನೆ ಭಿಕ್ಷೆ ಬೇಡಿ ಅಂದೆ, ಊಟ ಮಾಡ್ತಿದ್ದು ಊಟ ಕಿತ್ಕೊಂಡೆ, ಈಗ ಬಂದ್ಬಿಟ್ಟು ಭಿಕ್ಷೆ ಬೇಡೋದನ್ನು ಕಿತ್ಕೋತಿದ್ಯಲ್ಲ ಅಂತ ನಾಯಣಚಾರ್ಗಳು ಹೇಳ್ತಿದ್ರೆ. ಯಾಕೆ ಅಂದರೆ ನನ್ನ ಹಣೆ ಬರ ಯಾವನೋ ಕಾಲ್ ಮಾಡಿ ನನಗೆ ಹೆದರಿಸ್ತಿದ್ದಾನೆ, ಕೊಡಿ ಸುಮ್ಮನೆ ನನ್ನ ಕಾಟ ಕೊಡಬೇಡಿ ಅಂತ ಹೇಳಿ ಅವಳು ಭಿಕ್ಷಾಟನೆಗೆ ಇಳಿತಾಳೆ. ಈ ಕಡೆ ಒಂದೊಮ್ಮೆ ಭಿಕ್ಷೆ ಬೇಡ್ತಿದ್ದಾಳೆ, ಒಬ್ಬೊಬ್ರು ಭಿಕ್ಷೆ ಹಾಕಿದ್ರೆ ಮಗದೊಬ್ರು ಬೈದು ಬೈದು ಕಳಿಸ್ತಿದ್ದಾರೆ ವೈಶ್ವಾಕಾಗೆ. ಇದಕ್ಕೆಲ್ಲ ಆಗೋದ್ರ ಜೊತೆಗೆ ಇತ್ತ ಮನೇಲಿ ಎಲ್ಲರೂ ಕೂಡ ನಾರಾಯಣಾಚಾರ್ಯಗಳು ಇನ್ನೂ ಬರಲಿಲ್ವಲ್ಲ, ಯಾಕಿದು ಅಂತಾನೆ ಗೊತ್ತಾಗ್ತಿಲ್ಲ, ಯಾವ ರೀತಿ ಇದು ಶಾಸ್ತ್ರ ಅಂತ ಅಂದ್ಕೊಂಡು ತುಂಬ ಯೋಚನೆ ಮಾಡ್ತಾ ಇದ್ರೆ ನಾರಾಯಣಾಚಾರ್ಯಗಳು ಬ್ಯಾಗು ಹಾಗೆ ಶಂಖ ಏನೂ ಇಲ್ಲದೆ ಬರ್ತಿದ್ದಾರೆ. ಅಯ್ಯೋ ಎಲ್ಲ ಆಯಿತಾ, ಕೊಡಿಯಪ್ಪ ನೀವು ತೊಗೊಂಡು ಬಂದಿದ್ದನ್ನು ನೈವೇದ್ಯ ಮಾಡೋಣ, ರಸಾಯನ ಮಾಡೋಣ ಹಾಗೆ ಹೀಗೆ ಅಂತ ಮಕ್ಕಳು ಕೇಳ್ತಿದ್ದಾರೆ. ರಾಮಾಚಾರಿ ಹಾಗೆ ಕೋದಂಡ, ಹೌದು ಅಪ್ಪ ನೀವು ಹೋಗಬೇಕಿದ್ರೆ ಜೋಳಿಗೆ ಹಾಗೆ ಎಲ್ಲ ಶಂಖ ಕೂಡ ಇಟ್ಕೊಂಡು ಹೋಗಿದ್ರಿ, ಈಗೆಲ್ಲಿ ಕಾಣಿಸ್ತಲೇ ಇಲ್ವಲ್ಲ, ಏನಾಯಿತು ಅಂತ ಕೇಳ್ತಿದ್ರೆ. ಈ ಕಡೆ ಏನಾಯಿತು ಅಂದರೆ ವೈಶಾಖ ಇಸ್ಕೊಂಡ್ಲು ಅಂತಿದ್ದಾರೆ. ಏನು ಮಾತಾಡ್ತಿದ್ರ ನೀವು ಅಂತ ಮನೆಯವರೆಲ್ಲರೂ ಗಾಬರಿ ಆಗ್ತಿದ್ದಾರೆ. ವೈಶಾಖ ಇಸ್ಕೊಂಡ್ಲ ಅಂತ ಜಾನಕಿ ಅವರು ಕೇಳ್ತಿದ್ದಾರೆ. ಹೌದು ವೈಶಾಖನೇ ಬಂದು ಇಸ್ಕೊಂಡಿದ್ದು, ನಾನು ಭಿಕ್ಷೆ ಬೇಡ್ತಿದ್ದೆ, ಇನ್ನು ಮುಂದೆ ನಾನು ಬೇಡ್ತೀನಿ ಉಳಿದಿರೋ ಮನೆ ಅಂತ ಹೇಳಿ ಇಸ್ಕೊಂಡ್ಬಿಟ್ಲು ಅಂದಾಗ ಈ ಕಡೆ ಹೌದಾ ಏನಾಗಿದೆ ಅವಳಿಗೆ, ಏನಾಗ್ತದೆ ಅಂತಲೇ ಅರ್ಥ ಆಗ್ತಿಲ್ಲ, ಇದ್ಯಾವ ರೀತಿ ನೀವು ಹೋಗೋದು ಆಮೇಲೆ ಅವರು ಹೋಗೋದು ಏನಿದು ಅಂತಲೇ ಅರ್ಥ ಆಗ್ತಿಲ್ಲ, ಪ್ರೆಗ್ನೆಂಟ್ ಬೇರೆ ಇದೆಲ್ಲ ಯಾತಕ್ಕೆ ಬೇಕು ಅವಳಿಗೆ ಅಂತ ಅನ್ಕೋತಿದ್ದಾರೆ. ಮನೆಯವ್ರಿಗೆಲ್ರಿಗೂ ತುಂಬ ಬೇಜಾರಾಗುತ್ತೆ. ನಂತರ ಆ ಕಡೆ ಚಾರುಗೆ ನನಗೆ ಹೆದರಿಸಿದ ತಕ್ಷಣ ಹೀಗೆ ಹೆದರ್ಕೊಂಡು ಹೋಗಿ ಭಿಕ್ಷೆ ಬೇಡ್ತಿದ್ದಾಳೆ ಅಂದರೆ ಖಂಡಿತ ಏನೋ ಇರಬೇಕು, ಅವಳು ಎಲ್ಲಿಗೆ ಹೋಗ್ತಾಳೆ ಏನು ಮಾಡ್ತಾಳೆ ತಿಳ್ಕೊಳ್ಳೇಬೇಕು, ಮಾವ ಮತ್ತು ಅವಳ ನಡುವೆ ಏನೋ ಇದೆ ಅಂತ ಅನ್ಕೋತಿದ್ದಾರೆ. ಜೊತೆಗೆ ಇದೆಲ್ಲವೂ ಕೂಡ ನೋಡ್ತಾರೆ. ಇದೆಲ್ಲ ಆದ ನಂತರ ಏನೂ ಕೂಡ ಹೇಳ್ತಿಲ್ಲ ನಾರಾಯಣಾಚಾರ್ಯಗಳು. ಮಾವ ಇಷ್ಟೆಲ್ಲ ಆದರೂ ಏನೂ ಹೇಳ್ತಿಲ್ಲ ಅಂದರೆ ಖಂಡಿತ ಇವರಿಬ್ಬರ ನಡುವೆ ಏನೋ ಇದೆ, ಅದೇನಿರ್ಬೋದು ಸೀಕ್ರೆಟ್, ಅದು ಎಲ್ಲವನ್ನ ಕೂಡ ನಾನು ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ವೈಶಾಖನ ಫಾಲೋ ಮಾಡೋ ಕಡೆ ಮುಂದಾಗ್ತಾಳೆ ಚಾರು. ಈ ಕಡೆ ವೈಶಾಖ ಹೋಗ್ತಾ ಹೋಗ್ತಾ ತನ್ನ ಮನೆಗೆ ಹೋಗ್ತಾಳೆ. ಆಲ್ರೆಡಿ ಇಲ್ಲಿ ವಿಶಾಲ ಅಂದರೆ ವೈಶಾಖ ತಮ್ಮ ನಾರಾಯಣಾಚಾರ್ಯಗಳು ಬರ್ತಾರಮ್ಮ, ನೀನು ಅವನ ಮುಖಕ್ಕೆ ಅಕ್ಕಿ ಬೆಲ್ಲ ಎಸಿಬೇಕು ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ. ಅಮ್ಮ ಕೂಡ ಒಬ್ಬಿಟ್ಟು ತರ್ತಾರೆ ಅಂತಿದೆ. ಹೌದಮ್ಮ ಒಬ್ಬಿಟ್ಟು ಕೊಡ್ತೀವಿ, ಆದರೆ ಈಗ ನಾರಾಯಣಾಚಾರ್ಯ ಬರ್ತಾನೆ, ಪಾಪಿ ನಮ್ಮ ಜೀವನನ ಈ ರೀತಿ ಮಾಡಿ ನಮ್ಮ ಅಪ್ಪನ ಸಹಾಯವಾಗಿ ಮಾಡಿದವನು ಅವ್ನು ಬರ್ತಾನೆ, ಅವನಿಗೆ ಹೇಗೆ ಎರ್ಚಬೇಕು ಗೊತ್ತಾ ನೀನು ಮುಖಕ್ಕೆ, ಹಾಗೆ ಎರ್ಚಿಬಿಡ್ಬೇಕು ಅಂತಿದ್ದಾರೆ. ನಂತರ ಸರಿ ಆಯಿತು ಅನ್ಕೋತಿದ್ದಾಗೆ ವೈಶ್ವಾಕ ಭವತಿ ಭಿಕ್ಷಾಂದೇಹಿ ಅಂತಿದ್ದಾಗೆ ಬಂದ್ಲಮ್ಮ ಬಾಮ್ಮ ಬಂದ ಅವನು ಅವ್ನ ಮುಖಕ್ಕೆ ಹೆಚ್ಚು ಅಂತ ಹೇಳಿ ಅಮ್ಮನ್ನ ಫೋರ್ಸ್ಫುಲಿ ಕರ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ವೈಶ್ವಾಕನ ನೋಡಿದೆ. ಏನಕ್ಕ ಆ ನಾರಾಯಣಚಾರ್ ಭಿಕ್ಷೆ ಬೇಡಕ್ಕೆ ಬರ್ತಾನೆ ಅಂತ ಹೇಳಿ ನೀನು ಭಿಕ್ಷೆ ಬೇಡಕ್ಕೆ ಬಂದಿದೆಯಲ್ಲ, ಏನಾಗಿದೆ ನಿಮಗೆಲ್ಲ ಅಂತ ಹೇಳ್ತಿದ್ರೆ ಏನು ಮಾಡೋದು, ನನ್ನ ಹಣೆ ಬರ ಇದು, ನಡಿ ಒಳಗಡೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಚಾರು ಕೂಡ ಬಂದಿರ್ತಾಳೆ. ಯಾರಿದು, ಯಾರ ಜೊತೆ ಮಾತಾಡ್ತಿದ್ದಾಳೆ ಈ ವೈಶ್ವಾಕ ಅಕ್ಕ ಅಂತ ಕೂಡ ಅನ್ಕೋತಿದ್ದಾಳೆ. ನಂತರ ಒಳಗಡೆ ಹೋದ್ರೆ ಕಿಟಕಿಯಿಂದ ಎಲ್ಲವನ್ನ ಕೂಡ ಗಮನಿಸೋಕೆ ಮುಂದಾಗ್ತಿದ್ದಾಳೆ. ವಿಶ್ವಾಕ ಈ ಕಡೆ ಕುತ್ಕೊಂಡಿರೋದ್ರಿಂದ ಅವಳಿಗೆ ವಿಶ್ವಾಲ್ ಮುಖ ಕಾಣಿಸ್ತಿಲ್ಲ. ಯಾರಿರ್ಬೋದು ಇದು ಅನ್ಕೋತಿದ್ದಾಳೆ. ಇಲ್ಲಿ ಅಮ್ಮ ತಮ್ಮ ಅಂತ ಹೇಳ್ತಿರೋದು ಕೇಳಿ ಹಾಗಿದ್ರೆ ವೈಶ್ವಾಕ ಅಕ್ಕಗೆ ಅವಳದೇ ಆದ ಫ್ಯಾಮಿಲಿ ಇದೆ, ಅವಳು ಅನಾಥೆ ಅಲ್ಲ ಅಂತಕ್ಕಂಥ ವಿಷಯ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ಅಮ್ಮ ಕೂಡ ತುಂಬ ಬೆತ್ತಿತಾರ ಆಡ್ತಿರ್ತಾರೆ. ಇದೆಲ್ಲ ಆಗೋದ್ರ ಜೊತೆಗೆ ಅತ್ತ ಕಡೆ ಕೋದಣ್ಣ ಮತ್ತು ರಾಮಾಚಾರಿ ಬರ್ತಾರೆ. ಅದಕ್ಕೂ ಮುನ್ನ ಇಲ್ಲಿ ನಾರಾಯಣಾಚಾರ್ಯಗಳು ತುಂಬ ಯೋಚನೆ ಮಾಡ್ತಿರ್ತಾರೆ. ಏನಾಗ್ತದೆ ಅಂತಲೇ ಗೊತ್ತಾಗ್ತಿಲ್ವಲ್ಲಪ್ಪ, ಏನಪ್ಪ ನನ್ನ ಜೀವನ ಈ ರೀತಿ ಮಾಡಿಬಿಟ್ಟೆ ದೇವರೇ, ಯಾಕೆ ಮಾಡಿದ್ದೀನಿ ತಪ್ಪನ್ನ, ಆ ತಪ್ಪನ್ನ ಅವಳು ಗೊತ್ತಾಗುವ ಹಾಗೆ ಮಾಡಿ ಅವಳು ನನ್ನನ್ನು ಕೈಗೊಂಬೆಯಾಗಿ ಆಡಿಸ್ತಿದ್ದಾಳೆ, ಏನಾಗ್ತಿದೆ ಅಂತಲೇ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ತಂದೆ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಇಲ್ಲಿ ಕೋದಣ್ಣ ಮತ್ತು ರಾಮಾಚಾರಿ ಬಂದಿದೆ. ಅಪ್ಪ ಏನಪ್ಪ ಆಯಿತು, ಏನಾಗ್ತದೆ ಅಂತಲೇ ಹೇಳ್ತಿಲ್ಲ, ಈ ರೀತಿ ವೈಶಾಖ ಮಾಡ್ತಾಳೆ ಅಂತ ಗೊತ್ತಿದ್ದಿದ್ರೆ ನೀವು ಮಾಡ್ತಿದ್ದೀರಾ ಅಂತಲೂ ಗೊತ್ತಿರಲಿಲ್ಲ, ನಾವ್ಯಾರು ಅದನ್ನು ಮಾಡ್ಬೋದಿತ್ತು, ಆದರೆ ನೀವು ಒಂದು ಸಲ ಕೂಡ ಕೊಡಲಿಲ್ಲ, ಯಾಕಪ್ಪ ಇದನ್ನೆಲ್ಲ ಮಾಡಬೇಕು, ಏನು ಯಾವ ರೀತಿ ಶಾಸ್ತ್ರ ಇದು ಅಂತ ಪ್ರಶ್ನೆ ಮಾಡ್ತಿದ್ರೆ ನಾರಾಯಣಾಚಾರ್ಯಗಳ ಬಳಿ ಉತ್ತರ ಇಲ್ಲ. ನಂತರ ವೈಶ್ವಾಕ ಪಾಪ ಅವನ ಮಗುಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ.
ಆ ವಿಷಯ ನನಗೆ ಗೊತ್ತಿದ್ರೆ ನಿಜವಾಗ್ಲೂ ನಾನೇ ಹೋಗಿ ಮಾಡ್ತಿದ್ದೆ ನನ್ನ ಮಗುಗೋಸ್ಕರ, ರಕ್ಷಣೆಗೋಸ್ಕರ ಅಂತ ಕೋದಡ್ಡವರು ಹೇಳ್ತಾರೆ. ಬಟ್ ಏನೇ ಪ್ರಶ್ನೆ ಮಾಡಿದ್ರು ನಾಣಾಚಾರ್ಗಳು ಉತ್ತರ ಕೊಡುವುದಿಲ್ಲ, ಒಳಗಡೆ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ವೈಶ್ವಕ ತಮ್ಮನ ಜೊತೆ ಮಾತಾಡ್ತಿದ್ದಾಳೆ. ಏನಿದು ಅಂದಾಗ, ಏನಿದು ನನ್ನ ಹಣೆಯ ಬರ, ನಮ್ಮ ವಿಷಯ ಯಾರಿಗೋ ಗೊತ್ತಾಗ್ಬಿಟ್ಟಿದೆ, ನಾವು ಪ್ರೆಗ್ನೆಂಟ್ ಅಲ್ಲ ಅನ್ನೋದು. ಯಾವನೋ ಕಾಲ್ ಮಾಡಿ ನನಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ದ. ನಾಣಾಚಾರ್ ಭಿಕ್ಷೆ ಬೇಡ್ತಿರೋದು, ನಾನು ನೀನು ಹೋಗಿ ಉಳಿದಿರೋ ಮನೇಲಿ ಬೇಡಬೇಕು, ಇಲ್ಲ ಅಂದರೆ ಮನೆಯವ್ರಿಗೆ ಎಲ್ಲ ವಿಷಯ ತಿಳಿಸ್ತೀನಿ ಅಂದಾಗ ಆ ವಿಷಯ ಗೊತ್ತಿರೋದೆ ನಮ್ಮಿಬ್ರಿಗಲ್ವಾ. ಅವ್ನಿಗೆ ಹೇಗೆ ಗೊತ್ತಾಯಿತು ಅಂತಿದ್ದಾಗೆ ಹೇಗೆ ಗೊತ್ತಾಯಿತು ಏನು ಅಂತ ಗೊತ್ತಿಲ್ಲ. ಆದರೆ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾದರೆ ಮುಗ್ದು ಹೋಯ್ತು ಕತೆ. ಇಷ್ಟು ದಿನ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ಚಾರು ತಿಳ್ಕೊತಾ ಹಾಗೆ ಏನೋ ಸೌಂಡ್ ಮಾಡಿಬಿಡ್ತಾಳೆ, ಬೀಳಿಸ್ಬಿಡ್ತಾಳೆ. ಯಾರಿರ್ಬೋದು ಅನ್ಕೋತಿದ್ದಾಗೆ ಚಾರು ಬಂದು ಹೊರಗಡೆ ಹೌಸ್ಕೊಂಡ್ಬಿಡ್ತಾಳೆ. ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಯಾರೂ ಇಲ್ಲ, ಏನೋ ಇರ್ಬೋದು ಅಂತ ಅಂದ್ಕೊಂಡು ಇಬ್ಬರು ಕೂಡ ಮತ್ತೆ ಒಳಗಡೆ ಹೋಗ್ತಾರೆ, ವೈಶ್ವಕ ಮತ್ತು ಅವ್ರ ತಮ್ಮ. ನಂತರ ಹಾಗೆ ಮಾತು ಮುಂದುವರಿಸ್ತಿದ್ದಾರೆ. ಆ ಕಿಟ್ಟಿ ಬಂದು ನಮಗೆ ವಿರುದ್ಧ ಆದ, ಅವನ ಕತೆ ಮುಗಿಸಿದ್ವಿ. ಇನ್ನೇನು ಇವ್ರ ಮನೆಯನ್ನು ನೋಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಇನ್ಯಾವುದೋ ವ್ಯಕ್ತಿ ಬಂದು ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಈಗ ಇವ್ನು ನೋಡ್ಕೋಬೇಕು. ಇದೇ ರೀತಿ ಬೇರೆಯವ್ರನ್ನೇ ಹ್ಯಾಂಡಲ್ ಮಾಡ್ಕೊಂಡು ಹೋದ್ರೆ ಮನೆ ಕತೆ ಮುಗಿಸೋದು ನಾವು ಯಾವಾಗ ಅಂತ ವೈಶ್ವಕ ಅನ್ಕೋತಿದ್ರೆ, ಅಯ್ಯೋ ಇಬ್ಬರು ಕೂಡ ಏನೋ ಮಾತನಾಡ್ಕೋತಿದ್ರು. ಆ ರೀತಿ ಬಿದ್ದಿಲ್ಲ ಅಂದಿದ್ರೆ ನಾನು ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೋಬೋದಿತ್ತು. ಆದರೆ ಏನೂ ಕೇಳಿಸ್ಕೊಳ್ಳೋಕ್ಕೆ ಆಗಲಿಲ್ವಲ್ಲ. ಆದರೆ ಖಂಡಿತ ಇವಳ ಮತ್ತು ಮಾವನ ನಡುವೆ ಏನೋ ನಡೀತದೆ. ಮಾವ ಹೆದರ್ಕೊಂಡಿದ್ದನ್ನೆಲ್ಲ ಮಾಡ್ತಿದ್ದಾರೆ ಅಂದರೆ ಖಂಡಿತ ಏನೋ ತಿಳ್ಕೋಬೇಕು ಅಂತ ಅಂದ್ಕೊಂಡು ಚಾರು ಹೊರಡ್ತಾಳೆ. ನಂತರ ಈ ಕಡೆ ವೈಶ್ವಕ ಮತ್ತು ವಿಶ್ವಾಲ್ ಇಬ್ಬರು ಕೂಡ ಮಾತು ಮುಂದುವರಿಸ್ತಾರೆ. ಇಲ್ಲ, ಈ ರೀತಿ ಆಗಲೇಬಾರ್ದು, ಎಲ್ಲವನ್ನ ಕೂಡ ಸರಿ ಮಾಡಲೇಬೇಕು ಅಂತ ಅನ್ಕೋತಿದ್ದಾರೆ. ನಂತರ ಅಮ್ಮನ್ನ ಹುಷಾರಾಗಿ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ವೈಶ್ವಕ ಹೊರಟು ಬಂದರೆ, ಈ ಕಡೆ ಎಲ್ಲರೂ ಕೂಡ ವೈಶ್ವಕ ಬರೋದನ್ನೇ ಕಾಯ್ತಿದ್ದಾರೆ. ವೈಶ್ವಕ ಬರ್ತಿದ್ದಾಗೆ, ಏನಮ್ಮ ಬಿಸಿಲಲ್ಲಿ ಮಗುಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ, ಯಾಕಮ್ಮ ಇದೆಲ್ಲ ಅಂದಾಗ, ಮಗು ಒಳ್ಳೇದಕ್ಕೋಸ್ಕರ, ಜೊತೆಗೆ ಮಾವಂಗೆ ತೊಂದರೆ ಆಗಬಾರ್ದು ಅಂತ ಆರಕೆನ ನಾನು ಪೂರ್ತಿ ಮಾಡೋಕೆ ಹೋದೆ ಅಂದಾಗ, ಏನಮ್ಮ ಎಷ್ಟು ನಮ್ಮ ಮನೆ ಮೇಲೆ ಪ್ರೀತಿ ಗೌರವ ಇದೆ ನಿನಗೆ ಅಂತ ಹೇಳಿ ಹೆಮ್ಮೆ ಪಡ್ತಿದ್ದಾರೆ. ಜೊತೆಗೆ ಆದರೂ ಅದಕ್ಕೆ ಹೇಗಿದ್ರಿ, ಮಕ್ಕಳಾಗ್ತಿದ್ದಾಗೆ ಎಲ್ಲರೂ ಕೂಡ ಬದಲಾಗ್ತಾರೆ ಅಂತಾರೆ. ನಿಜವಾಗ್ಲೂ ಅದೇ, ನೀವು ಆ ಮಗುಗೋಸ್ಕರ ಎಷ್ಟೆಲ್ಲ ಬದಲಾಗಿದ್ರೆ, ಆ ಮಗುಗೋಸ್ಕರ ಎಷ್ಟೆಲ್ಲ ಟೇಕ್ ಕೇರ್ ಮಾಡ್ತಿದ್ದಾರ ಅಂತ ಶ್ರುತಿ ಕೂಡ ಹೇಳಿದ್ರೆ, ಈ ಕಡೆ ಆ ಮಗು ಬರ್ತಿದ್ದಾಗೆ ನಮ್ಮ ಮನೇಲಿ ಎಲ್ಲ ಕೂಡ ಒಳ್ಳೇದೇ ಆಗ್ತಿದೆ ಅಂತ ಜಾನಕಿ ಅವರು ಕೂಡ ಹೇಳ್ತಿದ್ದಾರೆ. ನೋಡಮ್ಮ, ನೀನು ಆರೋಗ್ಯವಾಗಿರಬೇಕು, ಬಿಸಿಲಲ್ಲಿ ಹೋಗಿದೆ, ನೀನು ರೆಸ್ಟ್ ಮಾಡಬೇಕು, ಹಾಗೆ ಹೀಗೆ ಅಂತ ತುಂಬ ವಿಚಾರ ಮಾಡ್ತಾರೆ. ಅಯ್ಯೋ ಇವರೆಲ್ಲ ಎಷ್ಟು ಕೇರ್ ಮಾಡ್ತಿದ್ದಾರೆ, ನನ್ನ ಮಗು ಆಗುತ್ತೆ ಅಂತ. ಒಮ್ಮೆಲೆ ಮಗು ಆಗಲ್ಲ ಅಂತ ಗೊತ್ತಾದರೆ ಖಂಡಿತ ನನ್ನ ಹುರಿದು ಮುಕ್ಬಿಡ್ತಾರೆ, ಏನಪ್ಪ ಮಾಡೋದು ಅಂತ ಭಯ ಬೀಳ್ತಾ ಇದ್ರೆ, ಈ ಕಡೆ ಚಾರು ಏನಿರ್ಬೋದು ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಳೆ. ನಂತರ ಈ ಕಡೆ ನಾಣಾಚಾರ್ಗಳು ಯಾವತ್ತೂ ಕೂಡ ಈ ಮನೇಲಿ ನಾನು ಎಲ್ಲನೂ ಪ್ರಶ್ನೆ ಮಾಡ್ತಿದ್ದೆ, ಯಾರು ಕೂಡ ನನ್ನ ವಿರುದ್ಧ ತಿರುಗಿ ಮಾತಾಡ್ತಿರ್ಲಿಲ್ಲ. ಆದರೆ ಇವತ್ತು ನನ್ನ ಮಕ್ಕಳೇ ನನ್ನ ಪ್ರಶ್ನೆ ಮಾಡುವ ಹಾಗೆ ಮಾಡಿಬಿಟ್ಟಲ್ಲ ದೇವ್ರೆ. ಅವ್ರು ಮಾತಾಡಿದ್ದೇನೂ ಕೂಡ ತಪ್ಪಿಲ್ಲ, ಅವ್ರ ಪ್ರಶ್ನೆಗಳು ಕೂಡ ಸರಿಯಾಗೇ ಇತ್ತು. ಆದರೆ ಏನು ಮಾಡಲಿ, ಯಾವುದನ್ನು ಕೂಡ ಉತ್ತರ ಕೊಡೋ ಪರಿಸ್ಥಿತಿಲೇನಲ್ಲಿಲ್ಲ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಅಂತ ಹೇಳಿ ತಮಗೆ ತಾವೇ ಸಂಕಟ ಪಡ್ಕೋತಾರೆ. ಹಾಗಾದರೆ ಇಲ್ಲಿ ವೈಶ್ವಕ ನಾಣಾಚಾರ್ಗಳ ನಡುವೆ ಇರ್ತಕ್ಕಂಥ ಒಂದು ಸತ್ಯಭಾಮ ಗುಟ್ಟು ಇಲ್ಲಿ ಚಾರು ತಿಳಿಯೋ ಪ್ರಯತ್ನದಲ್ಲಿದ್ದಾಳೆ. ಆ ಒಂದು ಪ್ರಯತ್ನ ಸಫಲವಾಗುತ್ತೆ. ಇಲ್ಲಿ ಚಾರುಗೆ ಸತ್ಯಭಾಮ ವಿಷಯ ಗೊತ್ತಾಗುತ್ತೆ. ಏನಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.